ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದ ಸಂಭ್ರಮ ಸಡಗರ. ವೇದಿಕೆಗೆ ಆಗಮಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ. ಅಭಿಮಾನೋತ್ಸವ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಾಗರೋಪಾದಿಯಲ್ಲಿ ಸಾಗರದಂತೆ ಜನ ಬೇರೆ ಬೇರೆ ಊರುಗಳಿಂದ ಹರಿದು ಬರ್ತಾ ಇದ್ದಾರೆ. ಅಭಿಮಾನಿಗಳು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸುತ್ತಾರೆ. ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಜನ ಸೇರಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರಿಗೆ ಗೌರವವನ್ನ ಸಲ್ಲಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹೀಗಾಗಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅಮಿತ್ ಶಾ ಆಗಮಿಸ್ತಾ ಇರೋದು. ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಆಗಮಿಸ್ತಾರೆ. ಸದ್ಯದ ಈ ಹೊತ್ತಿನ ಚಿತ್ರಣವನ್ನು ತಾವು ಗಮನಿಸ್ತಾ ಇದ್ದೀರಿ. ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಅನೇಕ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜೀತದಾಳುಗಳನ್ನು ಜೀತ ಮುಕ್ತಗೊಳಿಸಿ ಅಂತ ಗುಡುಗುತ್ತಾರೆ. ಆ ಯಡಿಯೂರಪ್ಪನ ಗುಡುಗು ಇಡೀ ವಿಧಾನಸೌಧ ನಡಗಿತ್ತು ಅನ್ನುವಂತ ಆ ಉಲ್ಲೇಖ ಬಂತಲ್ಲ, ಅದೇ ಸಂದರ್ಭದಲ್ಲಿ ಬಂದಿರುವಂತಹದ್ದು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾದಂತ ಅನಿವಾರ್ಯತೆ ಇದೆ. ಯಡಿಯೂರಪ್ಪನವರ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತಿನ ಜನಪರವಾದಂತಹ ಹೋರಾಟಕ್ಕೆ ಯಡಿಯೂರಪ್ಪನವರ ಹೋರಾಟವನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ರಾಜಕಾರಣ ಮತ್ತು ಹೋರಾಟ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಸಾಂಕೇತಿಕ ಅನ್ನುವಂತ ಮಟ್ಟದಲ್ಲಿದೆ. ಆದ್ರೆ ಯಡಿಯೂರಪ್ಪನವರು ಒಂದ್ ದಿವಸ ಬೆಳಿಗ್ಗೆ ಶಿಕಾರಿಪುರದಲ್ಲಿ ವಾಕಿಂಗ್ ಹೋಗ್ತಾ ಇದ್ರು. ಎಪಿಎಂಸಿಯ ಆ ಕಚೇರಿ ಎದುರುಗಡೆ, ಎಪಿಎಂಸಿ ಆಫೀಸಿನ ಎದುರುಗಡೆ ನೂರಾರು ರೈತರು ಟ್ರ್ಯಾಕ್ಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ವಾಕಿಂಗ್ ಹೋಗ್ತಿರುವಂತಹ ಯಡಿಯೂರಪ್ಪನವರು ಕೇಳ್ತಾರೆ, ಯಾಕೆ ರೈತರಲ್ಲಿ ನಿಂತ್ಕೊಂಡಿದ್ದೀರಿ? ಒಬ್ಬ ಬಡಪಾಯಿ ರೈತ ಹೇಳ್ತಾನೆ, ಯಡಿಯೂರಪ್ಪನವರೇ, ನಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಬೆಳಗಿಂದ ನಿಂತುಕೊಂಡಿದ್ದೇವೆ, ಇಡೀ ರಾತ್ರಿ ನಿಂತಿದ್ದೇವೆ. ನಮ್ಮ ಬೆಂಬಲ ಬೆಲೆ ಕೊಟ್ಟು ನಮ್ಮ ಜೋಳವನ್ನು ಖರೀದಿ ಮಾಡಲಿಕ್ಕೆ ಈ ಎಪಿಎಂಸಿ ಅಧಿಕಾರಿಗಳು ಒಪ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿದಾಗ ಅವತ್ತಿನ ಯುವಕ ಯಡಿಯೂರಪ್ಪ ಎಪಿಎಂಸಿ ಆಫೀಸರ್ ಎದುರುಗಡೆ ಹೋಗಿ ನಿಂತ ಕ್ಷಣದಲ್ಲೇ ಕುಂತು ಬಿಡ್ತಾರೆ. ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ, ಮೆಸೇಜ್ ಇರಲಿಲ್ಲ, ಇಮೇಲ್ ಇರಲಿಲ್ಲ. ಯಾವುದೂ ಇಲ್ಲದಿರುವ ಸಂದರ್ಭದಲ್ಲಿ ಯಡಿಯೂರಪ್ಪ ಅನ್ನುವಂತ ರೈತ ಮುಖಂಡ ಕುಳಿತುಕೊಂಡು ಅನ್ನುವ ಕಾರಣಕ್ಕೆ ಇಡೀ ಕರ್ನಾಟಕ ಸರ್ಕಾರ ಮಣಿಯುತ್ತೆ. ಕರ್ನಾಟಕ ಸರ್ಕಾರ ಮಣಿದು ಯಡಿಯೂರಪ್ಪನವರು ಹೇಳುವ ಮೊದಲು ಆ ಬೆಂಬಲವನ್ನು ಘೋಷಣೆ ಮಾಡಿ ಕಚೇರಿಯ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಅವರ ಹಿರಿಯ ಪುತ್ರ ರಾಘವೇಂದ್ರ ಅವರು ಇದ್ದಾರೆ ನಮ್ಮ ಜೊತೆ, ಸಂಸದರು. ಸರ್, ಇವತ್ತು ತಂದೆಯವರ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಸೊ 50 ವರ್ಷ ರಾಜಕಾರಣದಲ್ಲಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಆದ್ರೆ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ, ಒಂದ್ ಕಡೆ ಸೈಕಲ್ ಅಲ್ಲಿ ಸುತ್ತಿ, ಮತ್ತೊಂದ್ ಕಡೆ ಕಾರಲ್ಲಿ ಸುತ್ತಿ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡುವಂತ ಈಗ ಅವರ ಮಗನಾಗಿ ತಾವು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಒಂದು ಹೆಮ್ಮೆ ತರುವಂತ ಒಂದು ಸಂದರ್ಭ ಇವತ್ತು. ಒಬ್ಬ ಮಗನಾಗಿ, ಒಬ್ಬ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರ ಒಂದು ಹೋರಾಟಗಳು ಆ ಸಂದರ್ಭದಲ್ಲಿ ಇವತ್ತು ಕರೆದು ಊಟ ಹಾಕುವಂತ ಮನೆಗಳು ನೂರಾರಿದೆ. ಆದರೆ ಅವತ್ತು ಬಿಜೆಪಿ ಅಂದ್ರೆ ಏನು, ಹೋರಾಟ ಅಂದ್ರೆ ಏನು ಅನ್ನೋಂತ ಒಂದು ಮನಸ್ಥಿತಿಯ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಗರುಕುಂ ಹೋರಾಟದ ಮುಖಾಂತರ ನಮ್ಮ ಸಂಘಟನೆಯನ್ನ ರೈತರ ಹೊಲಕ್ಕೆ ಮುಟ್ಟಿಸುವಂತ ಕೆಲಸ ಆಯಿತು. ಜೀತದಾಳುಗಳ ಒಂದು ಹೋರಾಟದ ಮುಖಾಂತರ ದಲಿತರ ಮನೆಗಳಿಗೆ ನಮ್ಮ ಸಂಘಟನೆ ತೆಗೆದುಕೊಂಡಂತ ಕೆಲಸ ಆಯಿತು. ಮತ್ತೆ ರಾಜ್ಯಾದ್ಯಂತ ಅನೇಕ ಪಾದಯಾತ್ರೆಗಳು ಕೂಡ ಆಗಿದ್ದು ನಮ್ಮೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ರೀತಿ ದಕ್ಷಿಣ ಭಾರತದ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಕೋಟೆಯನ್ನ ಕಟ್ಟುವಂತ ಕೆಲಸ ಯಡಿಯೂರಪ್ಪ ಮಾಡಿದ್ರು. ಹಾಗೆ ಇವತ್ತು ಇಷ್ಟೆಲ್ಲ ಒತ್ತಡ ಸಂದರ್ಭ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಗೃಹ ಸಚಿವರು ಬರ್ತಾ ಇದ್ದಾರೆ ಅಂದ್ರೆ ಅದು ಒಬ್ಬ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಇರುವಂತ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಾವು ಕೂಡ ಶಿವಮೊಗ್ಗದಲ್ಲಿ ಸಂಸದರಿದ್ದೀರಿ. ಶಿವಮೊಗ್ಗ ಅಭಿವೃದ್ಧಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊತಿದ್ರು ಸರ್? ಇವತ್ತು ಶಿವಮೊಗ್ಗ ಕ್ಷೇತ್ರ, ಯಾಕಂದ್ರೆ ನಾನು ಬಿವಿಎಂ ಓದ್ಬೇಕಾದಾಗ ಶಿವಮೊಗ್ಗದಲ್ಲಿ ಎಲ್ಲೋ ಒಂದ್ ಕಡೆಗೆ ವ್ಯವಹಾರಸ್ಥರಿಗೆ ಅದು ಪೂರಕವಾದಂತಹ ಒಂದು ವಾತಾವರಣ ಇಲ್ಲ ವೆನ್ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ ಅನ್ನುವಂತ ಒಂದು ವಾತಾವರಣ ಆಯ್ತು. ಆದ್ರೆ ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಒಂದು 2 ಟೈರ್ ಸಿಟಿ, ಒಂದು ವಿಶಾಲವಾದಂತಹ ಒಂದು ಅಭಿವೃದ್ಧಿ ಕಾರ್ಯ ನಾಟ್ ಓನ್ಲಿ ಶಿವಮೊಗ್ಗ, ಅವ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಆ ಸಂದರ್ಭ ಮುಖ್ಯಮಂತ್ರಿ ಅವರ ಕ್ಷೇತ್ರಗಳ ಅಭಿವೃದ್ಧಿ ಮಾಡಿದ್ರು ಕೂಡ ಇವತ್ತು ಕರ್ನಾಟಕ ಎಷ್ಟೋ ಅಭಿವೃದ್ಧಿ ಆಗ್ತಾ ಇತ್ತು. ಸೊ ಅದೊಂದು ರೋಲ್ ಮಾಡೆಲ್ ಆಗಿ ಯಡಿಯೂರಪ್ಪ ನನ್ನ ಯೋಗ, ಒಬ್ಬ ಮುಖ್ಯಮಂತ್ರಿ ಮಗನಾಗಿ, ಒಬ್ಬ ಲೋಕಸಭಾ ಸದಸ್ಯನಾಗಿ, ಒಂದು ಸೇತುವೆಯಾಗಿ ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಲಿಕ್ಕೆ. ಇದಿಷ್ಟು ಸಂಸದರಾದಂತಹ ರಾಘವೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ತ್ರಿರಾಮ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದ ಸಂಭ್ರಮ ಸಡಗರ. ವೇದಿಕೆಗೆ ಆಗಮಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ.
ಅಭಿಮಾನೋತ್ಸವ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಾಗರೋಪಾದಿಯಲ್ಲಿ ಸಾಗರದಂತೆ ಜನ ಬೇರೆ ಬೇರೆ ಊರುಗಳಿಗೆ ಹರಿದು ಬರ್ತಾ ಇದ್ದಾರೆ. ಅಭಿಮಾನಿಗಳು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಆಗಮಿಸುತ್ತಾರೆ. ಯಡಿಯೂರಪ್ಪನವರು ರಾಜಕೀಯಕ್ಕೆ ಬಂದು 50 ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಜನ ಸೇರಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರಿಗೆ ಗೌರವವನ್ನ ಸಲ್ಲಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಹೀಗಾಗಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಅಮಿತ್ ಶಾ ಆಗಮಿಸ್ತಾ ಇರೋದು ಕೆಲವೇ ಹೊತ್ತಿನಲ್ಲಿ ಅಮಿತ್ ಶಾ ಆಗಮಿಸ್ತಾರೆ. ಸದ್ಯದ ಈ ಹೊತ್ತಿನ ಚಿತ್ರಣವನ್ನ ತಾವು ಗಮನಿಸ್ತಾ ಇದ್ದೀರಿ. ವೇದಿಕೆ ಮೇಲೆ ಯಾರ್ಯಾರಿದ್ದಾರೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಿ. ಅನೇಕ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜೀತದಾಳುಗಳನ್ನು ಜೀತ ಮುಕ್ತಗೊಳಿಸಿ ಅಂತ ಗುಡುಗುತ್ತಾರೆ. ಆ ಯಡಿಯೂರಪ್ಪನ ಗುಡುಗು ಇಡೀ ವಿಧಾನಸೌಧ ನಡಗಿತ್ತು ಅನ್ನುವಂತ ಆ ಉಲ್ಲೇಖ ಬಂತಲ್ಲ, ಅದೇ ಸಂದರ್ಭದಲ್ಲಿ ಬಂದಿರುವಂತಹದ್ದು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾದಂತ ಅನಿವಾರ್ಯತೆ ಇದೆ. ಯಡಿಯೂರಪ್ಪನವರ ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತಿನ ಜನಪರವಾದಂತಹ ಹೋರಾಟಕ್ಕೆ ಯಡಿಯೂರಪ್ಪನವರ ಹೋರಾಟವನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ರಾಜಕಾರಣ ಮತ್ತು ಹೋರಾಟ ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಸಾಂಕೇತಿಕ ಅನ್ನುವಂತ ಮಟ್ಟದಲ್ಲಿದೆ. ಆದ್ರೆ ಯಡಿಯೂರಪ್ಪನವರು ಒಂದ್ ದಿವಸ ಬೆಳಿಗ್ಗೆ ಶಿಕಾರಿಪುರದಲ್ಲಿ ವಾಕಿಂಗ್ ಹೋಗ್ತಾ ಇದ್ರು. ಎಪಿಎಂಸಿಯ ಆ ಕಚೇರಿ ಎದುರುಗಡೆ, ಎಪಿಎಂಸಿ ಆಫೀಸಿನ ಎದುರುಗಡೆ ನೂರಾರು ರೈತರು ಟ್ರ್ಯಾಕ್ಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ವಾಕಿಂಗ್ ಹೋಗ್ತಿರುವಂತ ಯಡಿಯೂರಪ್ಪನವರು ಕೇಳ್ತಾರೆ, ಯಾಕೆ ರೈತರೆಲ್ಲ ನಿಂತ್ಕೊಂಡಿದ್ದೀರಿ? ಒಬ್ಬ ಬಡಪಾಯಿ ರೈತ ಹೇಳ್ತಾನೆ, ಯಡಿಯೂರಪ್ಪನವರೇ, ನಮ್ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ನಿನ್ನೆ ಬೆಳಗಿಂದ ನಿಂತುಕೊಂಡಿದ್ದೇವೆ, ಇಡೀ ರಾತ್ರಿ ನಿಂತಿದ್ದೇವೆ. ನಮ್ಮ ಬೆಂಬಲ ಬೆಲೆ ಕೊಟ್ಟು ನಮ್ಮ ಜೋಳವನ್ನು ಖರೀದಿ ಮಾಡಲಿಕ್ಕೆ ಈ ಎಪಿಎಂಸಿ ಅಧಿಕಾರಿಗಳು ಒಪ್ತಾ ಇಲ್ಲ. ಇದಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿದಾಗ ಅವತ್ತಿನ ಯುವಕ ಯಡಿಯೂರಪ್ಪ ಎಪಿಎಂಸಿ ಆಫೀಸರ್ ಎದುರುಗಡೆ ಹೋಗಿ ನಿಂತ ಕ್ಷಣದಲ್ಲೇ ಕುಂತು ಬಿಡ್ತಾರೆ. ಇವತ್ತಿನ ಹಾಗೆ ಮೊಬೈಲ್ ಇರಲಿಲ್ಲ, ಮೆಸೇಜ್ ಇರಲಿಲ್ಲ, ಇಮೇಲ್ ಇರಲಿಲ್ಲ. ಯಾವುದು ಇಲ್ಲದಿರುವ ಸಂದರ್ಭದಲ್ಲಿ ಯಡಿಯೂರಪ್ಪ ಅನ್ನುವಂತ ರೈತ ಮುಖಂಡ ಕುಳಿತುಕೊಂಡು ಅನ್ನುವ ಕಾರಣಕ್ಕೆ ಇಡೀ ಕರ್ನಾಟಕ ಸರ್ಕಾರ ಮಣಿಯುತ್ತೆ. ಕರ್ನಾಟಕ ಸರ್ಕಾರ ಮಣಿದು ಯಡಿಯೂರಪ್ಪನವರು ಹೇಳುವ ಮೊದಲು ಆ ಬೆಂಬಲವನ್ನು ಘೋಷಣೆ ಮಾಡಿ ಕಚೇರಿಯ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಅವರ ಹಿರಿಯ ಪುತ್ರ ರಾಘವೇಂದ್ರ ಅವರು ಇದ್ದಾರೆ ನಮ್ಮ ಜೊತೆ, ಸಂಸದರು. ಸರ್, ಇವತ್ತು ತಂದೆಯವರ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಸೊ 50 ವರ್ಷ ರಾಜಕಾರಣದಲ್ಲಿ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಬಹಳ ಕಷ್ಟ. ಆದ್ರೆ ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟನೆ, ಒಂದು ಕಡೆ ಸೈಕಲ್ ಅಲ್ಲಿ ಸುತ್ತಿ, ಮತ್ತೊಂದು ಕಡೆ ಕಾರಲ್ಲಿ ಸುತ್ತಿ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡುವಂತ ಈಗ ಅವರ ಮಗನಾಗಿ ತಾವು ಯಾವ ರೀತಿಯಾಗಿ ನೋಡ್ತೀರಾ ಸರ್? ಸರ್, ಒಂದು ಹೆಮ್ಮೆ ತರುವಂತ ಒಂದು ಸಂದರ್ಭ ಇವತ್ತು. ಒಬ್ಬ ಮಗನಾಗಿ, ಒಬ್ಬ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರ ಒಂದು ಹೋರಾಟಗಳು ಆ ಸಂದರ್ಭದಲ್ಲಿ ಇವತ್ತು ಕರೆದು ಊಟ ಹಾಕುವಂತ ಮನೆಗಳು ನೂರಾರಿದೆ. ಆದರೆ ಅವತ್ತು ಬಿಜೆಪಿ ಅಂದ್ರೆ ಏನು, ಹೋರಾಟ ಅಂದ್ರೆ ಏನು ಅನ್ನುವಂತ ಒಂದು ಮನಸ್ಥಿತಿಯ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಬಗರುಕುಮ್ಮ ಹೋರಾಟದ ಮುಖಾಂತರ ನಮ್ಮ ಸಂಘಟನೆಯನ್ನ ರೈತರ ಹೊಲಕ್ಕೆ ಮುಟ್ಟಿಸುವಂತ ಕೆಲಸ ಆಯಿತು. ಜೀತದಾಳುಗಳ ಒಂದು ಹೋರಾಟದ ಮುಖಾಂತರ ದಲಿತರ ಮನೆಗಳಿಗೆ ನಮ್ಮ ಸಂಘಟನೆ ತೆಗೆದುಕೊಂಡಂತ ಕೆಲಸ ಆಯಿತು. ಮತ್ತೆ ರಾಜ್ಯಾದ್ಯಂತ ಅನೇಕ ಪಾದಯಾತ್ರೆಗಳು ಕೂಡ ಆಗಿದ್ದು ನಮ್ಮೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ರೀತಿ ದಕ್ಷಿಣ ಭಾರತದ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಕೋಟೆಯನ್ನ ಕಟ್ಟುವಂತ ಕೆಲಸ ಯಡಿಯೂರಪ್ಪ ಮಾಡಿದ್ರು. ಹಾಗೆ ಇವತ್ತು ಇಷ್ಟೆಲ್ಲ ಒತ್ತಡ ಸಂದರ್ಭ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೂ ಕೂಡ ನಮ್ಮ ಗೃಹ ಸಚಿವರು ಬರ್ತಾ ಇದ್ದಾರೆ ಅಂದ್ರೆ ಅದು ಒಬ್ಬ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಇರುವಂತ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ತಾವು ಕೂಡ ಶಿವಮೊಗ್ಗದಲ್ಲಿ ಸಂಸದರಿದ್ದೀರಿ. ಶಿವಮೊಗ್ಗ ಅಭಿವೃದ್ಧಿ ಅಷ್ಟಲ್ಲ, ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊತಿದ್ರು ಸರ್? ಇವತ್ತು ಶಿವಮೊಗ್ಗ ಕ್ಷೇತ್ರ, ಯಾಕಂದ್ರೆ ನಾನು BVM ಓದ್ಬೇಕಾದಾಗ ಶಿವಮೊಗ್ಗದಲ್ಲಿ ಎಲ್ಲೋ ಒಂದ್ ಕಡೆಗೆ ವ್ಯವಹಾರಸ್ಥರಿಗೆ ಅದು ಪೂರಕವಾದಂತಹ ಒಂದು ವಾತಾವರಣ ಇಲ್ಲ ವೆನ್ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ ಅನ್ನುವಂತ ಒಂದು ವಾತಾವರಣ ಆಯ್ತು. ಆದ್ರೆ ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಒಂದು 2 ಟೈರ್ ಸಿಟಿ, ಒಂದು ವಿಶಾಲವಾದಂತಹ ಒಂದು ಅಭಿವೃದ್ಧಿ ಕಾರ್ಯ ನಾಟ್ ಓನ್ಲಿ ಶಿವಮೊಗ್ಗ, ಅವ್ರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಈ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಆ ಸಂದರ್ಭ ಮುಖ್ಯಮಂತ್ರಿ ಅವರ ಕ್ಷೇತ್ರಗಳ ಅಭಿವೃದ್ಧಿ ಮಾಡಿದ್ರು ಕೂಡ ಕರ್ನಾಟಕ ಎಷ್ಟೋ ಅಭಿವೃದ್ಧಿ ಆಗ್ತಾ ಇತ್ತು. ಸೊ ಅದೊಂದು ರೋಲ್ ಮಾಡೆಲ್ ಆಗಿ ಯಡಿಯೂರಪ್ಪನವರು, ನನ್ನ ಯೋಗ ಒಬ್ಬ ಮುಖ್ಯಮಂತ್ರಿ ಮಗನಾಗಿ, ಒಬ್ಬ ಲೋಕಸಭಾ ಸದಸ್ಯನಾಗಿ, ಒಂದು ಸೇತುವೆಯಾಗಿ ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ನನ್ನ ಪುಣ್ಯ ಅಂತ ಹೇಳಲಿಕ್ಕೆ. ಇದಿಷ್ಟು ಸಂಸದರಾದಂತಹ ರಾಘವೇಂದ್ರ ಅವರ ಮಾತು. ಕ್ಯಾಮ್ ಪರ್ಸನ್ ಸಿದ್ದರಾಮ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.